ಹಲೋ ಫ್ರೆಂಡ್ಸ್, ಇದು ಹಡ್ಡಿ ಜೋಡ ಅಂತ ಅಥವಾ ಹಸ್ತಿ ಶೃಂಖಲ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಇದು ರಚನೆ ನೋಡಿ ಹೇಗಿದೆ. ಎಲ್ಲ ಕೂಡ ಮೂಳೆಗಳು, ನಮ್ಮ ದೇಹದಲ್ಲಿರೋಂಥ ಮೂಳೆಗಳು ಹೇಗೆ ಜಾಯಿಂಟಲ್ಲಿ ಇರುತ್ತೋ ಅದೇ ಥರನೇ ಇದು ನಮಗೆ ಇಂಡಿಕೇಟ್ ಮಾಡುತ್ತೆ, ನಿಮ್ಮ ಮೂಳೆಗಳಿಗೆ ನಾನು ಸಹಾಯ ಮಾಡ್ತೀನಿ ಅಂತ. ಮುರಿದ ಮೂಳೆಗಳನ್ನು ರಿಪೇರಿ ಮಾಡುವಂಥ ಗುಣ ಇದಕ್ಕಿದೆ. ಇದನ್ನು ಪೇಸ್ಟ್ ಮಾಡಿ ಮುರಿದಿರೋಂಥ ಜಾಗದಲ್ಲಿ ಹಚ್ಚಿ ಡಬ್ಬೆ ಇಟ್ಟು ಕಟ್ತಾಯಿದ್ರು. ಅದು ತೀರ್ಥಹಳ್ಳಿಗೆ ಹೋಗೋ ರೋಡಲ್ಲಿ ಒಬ್ಬರು ಪಂಡಿತರ ಮನೆಯಲ್ಲಿ ಮಾಡ್ತಾಯಿದ್ರು ಆ ಕೆಲಸನ. ಅವಾಗೆಲ್ಲ ಜಾಸ್ತಿ ಜನ ಹೋಗೋದನ್ನು ಕೇಳ್ತಾಯಿದ್ವಿ. ಈ ಎಲೆಗಳು, ಕಾಂಡ, ಬೇರು ಎಲ್ಲದೂ ಕೂಡ ಔಷಧಿ ಗುಣ ಇದರಲ್ಲಿದೆ. ಇದನ್ನು ಹೆಚ್ಚಾಗಿ ರಸಮ್ ಥರ ಮಾಡ್ತಾರೆ. ರಸಮ್ ಥರ ಊಟ ಮಾಡ್ತಾರೆ. ಸಾಮಾನ್ಯವಾಗಿ ಅಡುಗೆ ಮಾಡೋಕ್ಕೆ ಬರೋ ಅಂಥ ಔಷಧಿ ಇರೋಂಥ ಸಸ್ಯ ಅಂತೂ ಅಲ್ಲೇ ಅಲ್ಲ. ಮುಟ್ಟಿದ್ರೇ ಬೆರಳುಗಳಲ್ಲಿ ಕೆರೆತ ಶುರು ಆಗುತ್ತೆ. ಅಡುಗೆ ಮಾಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ನಾಲ್ಗೆ ಎಲ್ಲ ಕೆರೆಯುತ್ತೆ. ಇದು ಮಾಡೋ ಹದದಲ್ಲೇ ಮಾಡಬೇಕು. ಫಸ್ಟ್ ಆಫ್ ಆಲ್ ಈ ಗಿಡದ ಬಗ್ಗೆ ಹೇಳ್ತೀನಿ. ಈ ಪಾಟ್ ಯಾರೋ ಒಬ್ಬರು ಬಿಸಾಕಿ ಹೋಗ್ಬಿಟ್ಟಿದ್ರು, ಎಲ್ಲ ಒಣಗೋಗಿತ್ತು. ನನಗೆ ಈ ಗಿಡದ ಬಗ್ಗೆ ಗೊತ್ತಿತ್ತು, ನನಗೂ ಬೇಕಂತ ತುಂಬ ಹುಡುಕ್ತಾ ಇದ್ದೆ, ಸಿಕ್ಕಿರಲಿಲ್ಲ. ಒಂದಿನ ಸಿಕ್ತು, ಎಲ್ಲೋ ಹೀಗೆ ಹೋಗ್ತಾಯಿದ್ವಿ, ಯಾರೂ ಇರಲಿಲ್ಲ, ಅಲ್ಲಿ ಬಿಸಾಕ್ಬಿಟ್ಟಿದ್ರು ಫುಟ್ಪಾತಲ್ಲಿ. ಅಲ್ಲಿ ನೋಡಿದೆ, ಯಾರೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬರುವಾಗ ನಮ್ಮ ಮನೆಯವ್ರ ಗಾಡಿಯಲ್ಲಿ ಇಟ್ಕೊಂಡು ಬಂದಾಗ ಏನೂ ಇರಲಿಲ್ಲ ಇದರಲ್ಲಿ. ಬರೀ ಈ ಥರ ಎಲ್ಲ ಒಣಗೋಗಿರೋಂಥ ಕಡ್ಡಿಗಳಿತ್ತು ನೋಡಿ ಫ್ರೆಂಡ್ಸ್, ಒಣಗೋಗಿರೋಂಥ ಕಡ್ಡಿ ಇತ್ತು. ನೀರು ಹಾಕಿದೆ, ಆಮೇಲೆ ಸ್ವಲ್ಪ ಮನೇಲಿ ತಯಾರು ಮಾಡಿದ್ದ ಟಾನಿಕ್ಗಳನ್ನೆಲ್ಲ ಹಾಕಿದೆ. ಒಂದು 8 ದಿನಕ್ಕೆ ಪುಟ್ಟದಾಗಿ ಚಿಗುರು ಬಂತು. ಚಿಗುರು ಬಂದಮೇಲೆ ಇದನ್ನು ಬೇರೆ ಪಾಟಿಗೆ ಶಿಫ್ಟ್ ಮಾಡೋಂಥ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ಹಾಗಾಗಿ ಇದರಲ್ಲೇ ಬೆಳೆಸ್ಕೊಂಡೆ. ಈ ಹಡ್ಡಿ ಜೋಡು ಅಥವಾ ಅಸ್ಥಿ ಶೃಂಖಲ ಅಂತ ಏನು ಕರೀತಾರೆ, ಇದು ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ತಯಾರು ಮಾಡ್ತಾರೆ. ಮೂಳೆಗಳ ಡೆನ್ಸಿಟಿಯನ್ನು ಹೆಚ್ಚು ಮಾಡುತ್ತೆ. ಇದು ಈ ಕಟ್ ಮಾಡಿದ್ರೇ ಅದರ ರಸ ತೆಗೆದ್ರೆ ಈಚಿಂಗ್ ಶುರು ಆಗುತ್ತೆ, ತುಂಬ ಈಚಿಂಗ್ ಶುರು ಆಗುತ್ತೆ. ಸೊ ಇದು ಇನ್ನೂ ಬೆಳೆದಿಲ್ಲ, ದಪ್ಪ ಆಗಬೇಕು, ಈ ಕಾಂಡ ದಪ್ಪ ಆಗಬೇಕು. ಆವಾಗ ಅದರೊಳಗಡೆ ಒಳ್ಳೆ ತಿರುಳು ಚೆನ್ನಾಗಿ ಅಡುಗೆಗೆ ಬರುತ್ತೆ. ಇದು ಇನ್ನೂ ಅಡುಗೆಗೆ ಬರೋವಂಥ ಸ್ಥಿತಿಯಲ್ಲಿಲ್ಲ, ಇನ್ನು ಇದು ತುಂಬ ಬೆಳಿಬೇಕು. ಇದು ಚಟ್ನಿ, ಪಲ್ಯ, ಸಾಂಬಾರ್ಗಿಂತ ರಸಮ್ ಥರ ಮಾಡ್ತಾರೆ. ತುಂಬ ಟೇಸ್ಟ್ ಇರುತ್ತೆ. ಬಟ್ ನನಗೆ ಯಾವತ್ತೂ ಮಾಡೋಕ್ಕೆ ಬಂದಿಲ್ಲ. ಯಾರು ಅಂತ ಅಡುಗೆ ಮಾಡೋರು ನನಗೂ ಸಿಕ್ಕಿಲ್ಲ, ಆವತ್ತ ಕೇಳೋಣ ಅಂದರೆ. ಆಮೇಲೆ ಈ ಎಲೆಗಳಿಂದ ಯಾರೋ ಒಬ್ಬರು ಚಟ್ನಿ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅಂದ್ರೂ ಕೆರೆತ ಬರುತ್ತಂತೆ. ಹೇಗೆ ಮಾಡಬೇಕಂತ ಗೊತ್ತಿಲ್ಲ ಫ್ರೆಂಡ್ಸ್. ಇದು ಅಸ್ಥಿ ಶೃಂಖಲದ ಬಗ್ಗೆ ಮನೆಗೆ ಅಲಂಕಾರಿಕವಾಗೂ ಬಳಸ್ತಾರೆ. ಗೊತ್ತಿದ್ದವರು ಇದನ್ನು ಔಷಧಿ ರೂಪದಲ್ಲಂತೂ ಬಳಸ್ತಾರೆ. ಇಷ್ಟು ಚೆನ್ನಾಗಿ ಈಗ ಬೆಳೆದಿದೆ. 1.5 ತಿಂಗಳಲ್ಲಿ ಇಷ್ಟು ಚೆನ್ನಾಗಿ ಚಿಗುರ್ಕೊಂಡಿದೆ. ಎಲ್ಲ ಕಡೆನೂ ಚಿಗುರಿದೆ. ಹೂ ಆಗುತ್ತಂತೆ, ನೋಡಬೇಕು. ನೋಡಿ, ಎಲ್ಲ ಕಡೆನೂ ಚಿಗುರು ಬಂದಿದೆ. ಈ ರೀತಿ ಉಪಯೋಗ ಇಲ್ಲ ಅಂತ ಪಾಪ ನೀರು ಹಾಕ್ದಲೇ ಬಿಸಾಕ್ಬಿಟ್ರೆ ಮನುಷ್ಯರಿಗೂ ನೀರು ಬೇಕು, ಪಶುಗಳಿಗೂ ನೀರು ಬೇಕು, ಸಸ್ಯಗಳಿಗೂ ನೀರು ಬೇಕು. ನೀರು ಹಾಕ್ದಲೇ ಇರೋಂಥ ಕ್ರೂರತ್ವ ಯಾರಿಗೂ ತೋರಿಸ್ಬಾರ್ದು. ನೋಡಿ, ಹೀಗೆಲ್ಲ ಸ್ವಲ್ಪ ಚೆನ್ನಾಗಿ ಆಗ್ತಾಯಿದೆ. ನೋಡೋಣ, ಊಟ ಮಾಡೋಕ್ಕೆ ಬರಲಿಲ್ಲ ಅಂದರೂ ಕೊನೆ ಪಕ್ಷ ಅಲಂಕಾರಿಕ ಗಿಡವಾಗಾದರೂ ಬೆಳೆಸ್ಬೇಕು. ಪಾಟ್ನ ಚೇಂಜ್ ಮಾಡ್ತೀನಿ. ಇದ್ರ ಬಗ್ಗೆ ತುಂಬ ಜನ ವಿಡಿಯೋಸ್ ಮಾಡಿ ಹಾಕಿದ್ದಾರೆ. ಅವ್ರು ಮಾಡೋ ಅಡುಗೆಗಳನ್ನು ಮಾಡೋಕ್ಕೆ ಟ್ರೈ ಮಾಡಬೇಕಷ್ಟೇ ಇನ್ಮೇಲೆ. ನಿಮ್ಮೂರಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ಬೋದು ಫ್ರೆಂಡ್ಸ್. ಇದು ಅಸ್ಥಿ ಶೃಂಖಲ. ಅದನ್ನು ಊಟದಲ್ಲಿ ನಾವು ಕೂಡ ಬಳಸಿದರೆ ನಮ್ಮ ಮೂಳೆ ಸವಿತ ಆಗಲಿ ಅಥವಾ ಡೆನ್ಸಿಟಿ ಕಮ್ಮಿ ಆಗೋವಂಥ ಪ್ರಾಬ್ಲಮ್ ಆಗಲಿ ಬರೋದಿಲ್ಲಂತೆ. ಹಾಗಾಗಿ ಎಲ್ಲರೂ ಇದನ್ನು ಬಳಸೋದಕ್ಕೆ ಟ್ರೈ ಮಾಡಬೇಕು. ಆಯುರ್ವೇದಿಕದ ಮುಖಾಂತರ ಹೋದರೆ ನಮಗೆ ಮೆಡಿಸನಿಂದ ಆಗೋಂಥ ಸೈಡ್ ಎಫೆಕ್ಟ್ಗಳಿಂದ ತಪ್ಪಿಸ್ಕೊಬೋದು. ಅತಿಯಾಗಿರೋ ಕ್ಯಾಲ್ಶಿಯಂ ಮಾತ್ರೆ
ಅದು ಬೇರೆ ಸೈಡ್ ಎಫೆಕ್ಟನ್ನು ತುಂಬ ಬೇಗ ಕೊಡುತ್ತೆ. ಅದ್ರ ಬದಲಿ ಕ್ಯಾಲ್ಶಿಯಂ ಯುಕ್ತ ಆಹಾರಗಳನ್ನು ಸೇವನೆ ಮಾಡಿದರೆ ನಮಗೆ ಆ ಥರ ಸೈಡ್ ಎಫೆಕ್ಟ್ಗಳಿಂದ ನಾವು ಮೂಳೆಗಳನ್ನು ರಕ್ಷಣೆ ಮಾಡ್ಕೊಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.